ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಶಶಿಗೌಡ ಯೂಟ್ಯೂಬ್ ಬ್ಲಾಗ್ಸ್. ನಾನು ಮಾರ್ನಿಂಗ್ ಇವತ್ತು ಎದ್ದಿದ್ದು ಲೇಟ್ ಆಗಿರೋದ್ರಿಂದ ಬೇಗ ಆಗುವಂಥ ಪುಳಿಯೋಗರೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದು ಅಲ್ಲದೆ ಇವತ್ತು ಗುರುವಾರ ಬೇರೆ ಅಲ್ವಾ, ದೇವಸ್ಥಾನಕ್ಕೆಲ್ಲ ಹೋಗೋದಿರುತ್ತೆ. ನಾನು ಬೇರೆ ಸಲೂನ್ಗೆ ಹೋಗಬೇಕು. ಹಂಗಾಗಿ ಬೆಳಗ್ಗೆ ಏನು ಕ್ವಿಕ್ಕಾಗಿ ಆಗುತ್ತೋ ಅದೇ ತಿಂಡಿನ ನಾನು ಮಾಡೋದು. ಇವಾಗ ಪುಳಿಯೋಗರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು, ಸಿಂಪಲ್ ರೆಸಿಪಿನೇ. ಅಷ್ಟೇನು ಐಟಮ್ಸ್ ಏನು ಬೇಕಾಗಲ್ಲ. ಒಂದು ಸ್ವಲ್ಪ ಸಾಸಿವೆ, ಕರ್ಬೇವಿನ ಸೊಪ್ಪು, ಉದ್ದಿನಬೇಳೆ, ಕಡಲೆ ಬೀಜ ಹಾಕ್ಕೊಂಡು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ, ಆಮೇಲಿಂದ ನೀವು ರೆಡಿ ಪುಳಿಯೋಗರೆ ಪ್ಯಾಕೆಟ್ ಹಾಕ್ಕೋತೀರಲ್ಲ, ಹೋಮ್ ಮೇಡ್ ಹಾಕ್ಕೋತೀರೋ ಅದು ನಿಮ್ಮ ಚಾಯ್ಸು. ಕ್ವಿಕ್ಕಾಗಿ ಈಸಿಯಾಗಿ ಆಗೋವಂಥ ರೆಸಿಪಿ ಅಂದರೆ ಪುಳಿಯೋಗರೆ ಒಂದೇ. ನಾನಂತೂ ಲೇಟ್ ಆದಾಗೆಲ್ಲ ಮಾರ್ನಿಂಗ್ ಏನು ಈಸಿ ರೆಸಿಪಿ ಇರುತ್ತೋ ಅದನ್ನೇ ಚೂಸ್ ಮಾಡ್ಕೊಳ್ಳೋದು. ಫ್ರೀ ಇರೋವಾಗ ಮಾತ್ರ ಏನು ಇಷ್ಟ ಆಗುತ್ತೋ, ಇಲ್ಲ ಅಂದರೆ ತುಂಬ ಹೊತ್ತು ಟೈಮ್ ಹಿಡಿಯುತ್ತಲ್ಲ ಆ ಥರ ರೆಸಿಪಿಗಳನ್ನ ಚೂಸ್ ಮಾಡ್ಕೊಳ್ಳೋದು. ಇನ್ನೇನು ಪುಳಿಯೋಗರೆ ರೆಡಿ ಆಗ್ತಿದೆ, ಪೌಡರ್ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ, ಮಕ್ಕಳು ಬಾಕ್ಸ್ಗೂ ತಿಂತಾರೆ ಪುಳಿಯೋಗರೆ ಎಲ್ಲ. ನಮ್ಮ ಮನೇಲಿ ಏನು ಟಿಫನ್ ಮಾಡಿದ್ರು ಅದು ಬೇಡ ಇದು ಬೇಡ ಅನ್ನೋರೇ ಜಾಸ್ತಿ ಇರೋದು. ಒಂದು ಸ್ವಲ್ಪ ಹುಣಸೆ ಹಣ್ಣು ರಸ ಹಾಕಿದ್ರೆ ಮುಗೀತು, ಪುಳಿಯೋಗರೆ ರೆಡಿ ಆಗೋಗ್ಬಿಡುತ್ತೆ. ಇನ್ನೇನು ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ಬೇಕು. ನನಗೆ ಡೈಲಿ ಬ್ಲಾಗ್ಸ್ ಮಾಡೋಕ್ಕಾಗ್ತಿಲ್ಲ. ಇನ್ನೊಂದು ಸ್ವಲ್ಪ ದಿನ ನಾನು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಡೈಲಿ ಏನಕ್ಕೆ ಬ್ಲಾಗ್ಸ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಕೈ ಸ್ವಲ್ಪ ಹೇಟ್ ಮಾಡ್ಕೊಂಡಿದ್ದೀನಲ್ಲ, ಅದರಿಂದ ನಾನೇನು ಕುಕ್ಕಿಂಗ್ ಎಲ್ಲ ಮಾಡ್ತಾಯಿಲ್ಲ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಇವತ್ತೇ ನಾನು ಕುಕ್ಕಿಂಗ್ ಮಾಡಿರೋದು. ಆಲೇ 13 ಡೇಸ್ ಆಗೋಗಿತ್ತು. ಅಮ್ಮನ ಮನೇಲೇ ಊಟ ತಿಂಡಿ ಎಲ್ಲನೂ ಪಕ್ಕದಲ್ಲೇ ಇರೋದ್ರಿಂದ ಊಟ ತಿಂಡಿದೇನು ಪ್ರಾಬ್ಲಮ್ ಇಲ್ಲ. ಇವತ್ತೊಂದು ಸ್ವಲ್ಪ ನೆನ್ನೆ ಸ್ಟಿಚ್ಚೆಲ್ಲ ಬಿಚ್ಚಿಸಿದ್ನಲ್ಲ, ಇವತ್ತಿಂದ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಐತೆ. ಹಾಗಾಗಿ ಈಸಿ ರೆಸಿಪಿನೇ ಚೂಸ್ ಮಾಡಿದ್ದೀನಿ. ಇನ್ನು ಬೇರೆ ಮನೆ ಕೆಲಸ ಎಲ್ಲ ನಾನೇನು ಮಾಡ್ತಾಯಿಲ್ಲ, ಎಲ್ಲ ಅಮ್ಮನೇ ಮಾಡಿಕೊಡ್ತಾ ಇದ್ದಾರೆ. ಮನೆ ಒರೆಸೋದು ಗುಡಿಸೋದು ಎಲ್ಲನೂ. ಅದಕ್ಕೆ ಸ್ವಲ್ಪ ಟಿಫನ್ ಆದರೂ ಮಾಡೋಣ ಅಂತ ಟಿಫನ್ ಮಾಡ್ತಾಯಿದ್ದೆ ಅಷ್ಟೇ. ಮತ್ತು ಹೇಗೆ ಅನ್ನಿಸ್ತಿದೆ ವಿಡಿಯೋ? ಇಷ್ಟ ಆಗ್ತಿದೆಯಾ? ಇಲ್ಲ ಬೇರೆ ಯಾವ ಥರನಾರ ವೀಡಿಯೋಸ್ ಬೇಕಾ ಅನಿಸುತ್ತಾ ನಿಮಗೆ? ಹೇಳಿ. ಇನ್ನೇನು ಪುಳಿಯೋಗರೆ ಗೊಜ್ಜು ರೆಡಿ ಆಗ್ತಾಯಿದೆ. ಈಗ ರೈಸ್ ಮಿಕ್ಸ್ ಮಾಡೋದಷ್ಟೇ ಬಾಕಿ ಇರೋದು. ರೈಸ್ ಮಿಕ್ಸ್ ಮಾಡಿ ಹುಡುಗರು ಬಾಕ್ಸ್ಗೆ ಹಾಕಿ ತಿನ್ನೋಕೆ ಹಾಕ್ಕೊಟ್ರೆ ನನ್ನ ಕೆಲಸ ಮುಗಿಯುತ್ತೆ. ಆಮೇಲೆ ಏನಿದ್ರು ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ಪೂಜೆ ಮಾಡಿ ಟೆಂಪಲ್ಗೆ ಹೋಗಬೇಕು. ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿಂದ ನಾನು ಸಲೂನ್ ಓಪನ್ ಮಾಡಬೇಕು. ಸಲೂನಲ್ಲಿ ಬರೋ ಕ್ಲೈಂಟ್ ಅವ್ರಿಗೆ ಇಷ್ಟ ಇದ್ದರೆ ಮಾತ್ರ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗೋದು. ಅವ್ರಿಗಿಷ್ಟ ಇಲ್ಲ ಅಂತಂದರೆ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ. ವಿತೌಟ್ ಅವ್ರ ಪರ್ಮಿಷನ್ ನಾವು ಯಾವುದೇ ಥರ ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ನಾವು ಇನ್ಸ್ಟಾಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಎಲ್ಲೂ ನಾನು ಅಪ್ಲೋಡ್ ಮಾಡಲ್ಲ. ಅವ್ರು ಪರ್ಮಿಷನ್ ಕೊಟ್ಟರೆ ಮಾತ್ರನೇ ಅಪ್ಲೋಡ್ ಮಾಡೋದು. ಇವತ್ತು ಒಂದು ರೂಟ್ ಟಚಪ್ಪು ಗ್ಲೋಬಲ್ ಕಲರ್ ಇತ್ತು. ನೋಡೋಣ, ಅವ್ರೇನಾರು ಹ್ಞೂ ಅಂದರೆ ಅಪ್ಲೋಡ್ ಮಾಡ್ತೀನಿ, ಇಲ್ಲ ಅಂದರೆ ನಾನು ಅಪ್ಲೋಡ್ ಮಾಡೋಕ್ಕೆ ಹೋಗಲ್ಲ. ಈಗ ಇವತ್ತು ಮನೆ ಪೂಜೆಯಲ್ಲೆಲ್ಲ ಮುಗಿಸ್ಕೋತಾ ಇದ್ದೀನಿ. ಮನೇಲಿ ದೇವ್ರ ಪೂಜೆನ ನಾನಂತೂ ದೇವ್ರ ಮನೆಯೆಲ್ಲ ಏನೂ ಕ್ಲೀನೇ ಮಾಡಿಲ್ಲ. ಮಾಡಬೇಕು, ಇಷ್ಟು ದಿನ ಕೈ ಆಗ್ತಿರ್ಲಿಲ್ಲ ಅಂತ ಮಾಡಿರಲಿಲ್ಲ. ಈಗ ಸಂಡೇ ನೋಡಬೇಕು, ಸಂಡೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಇಲ್ಲಿಂದ ಮುಗಿಸ್ಕೊಂಡು ನಾನು ಟಿಫನ್ ಮಾಡಲ್ಲ. ಟೆಂಪಲ್ಗೆ ಹೋಗೋವರೆಗೂ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡಿಕೊಂಡು ಅಲ್ಲಿಂದ ನಮ್ಮ ಸಲೂನ್ಗೆ ಹೋಗ್ತೀನಿ. ಇವತ್ತೇನು ತುಂಬ ಕ್ರೌಡ್ ಏನಿರಲಿಲ್ಲ, ಆದರೆ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿತ್ತು. ಇವತ್ತು ರಾಯರಿಗೇನು ಡಿಫ್ರೆಂಟಾಗಿತ್ತಪ್ಪ. ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಪ್ಲೀಸ್.